ಈ ಬ್ಯಾಗ್ ಅವ್ರು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನೋದು ನನ್ನ ಭಾವನೆ. ನಿನ್ನೆ ವ್ಲಾಗಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ಇದಕ್ಕೆ ಹೆಸರಿಡಬೇಕು ಅಂತ ಹುಡುಕ್ತಾ ಇದ್ದೀವಿ ಅಂತ. ತುಂಬ ಜನ ತುಂಬ ಕ್ಯೂಟಾಗಿರೋಂಥ ಹೆಸರು ಸಜೆಸ್ಟ್ ಮಾಡಿದ್ರಿ. ಆದರೆ ನಾವು ಅದಕ್ಕೆ ಮುಂಚೆನೇ ಹೆಸರು ಇಟ್ಬಿಟ್ಟಿದ್ವಿ. ಸೊ ಇವನ ಹೆಸರು ನಾವಿಟ್ಟಿರೋದು ಮಫಿನ್ಗೆ. ಫಸ್ಟ್ ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವು ಏನು ಹೆಸರಿಡೋದು ಅಂತ ತುಂಬ ತಲೆ ಕೆಡಿಸ್ಕೊತಾ ಇದ್ವಿ. ಅಷ್ಟರಲ್ಲಿ ಮಫಿನ್ ಅನ್ನೋ ಹೆಸರು ಇಬ್ಬರಿಗೂ ಇಷ್ಟ ಆಯಿತು, ನನಗೆ ಮತ್ತು ಹರ್ಷಿತ್ಗೆ. ಪ್ರಿಯಾ ಮಾತ್ರ ಇವನ್ನ ಆರೆಂಜ್ ಕಾರ್ ಅಂತ ಕರೀತಾಳೆ. ಯಾಕೆ ಅಂತ ಗೊತ್ತಿಲ್ಲ, ನಮ್ಮಿಬ್ರಿಗೂ ಮಫಿನ್ ಅನ್ನೋ ಹೆಸರು ತುಂಬ ಇಷ್ಟ ಆಯಿತು. ಆಮೇಲೆ ಫಸ್ಟ್ ಟೈಮ್ ಇವನ್ನ ಮಫಿನ್ ಅಂತ ಕೂಗಿದ ಕೂಡ್ಲೇ ರಿಯಾಕ್ಟ್ ಮಾಡ್ದ, ತಿರುಗಿ ನೋಡ್ದ, ಕೂಗಿದ ತಕ್ಷಣ ಓಡಿ ಬರ್ತಾನೆ. ಅದಕ್ಕೆ ಇವನಿಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಆ ಹೆಸರಿಟ್ವಿ. ಹಾಗೆ ನೀವೆಲ್ಲರೂ ಕೂಡ ತುಂಬ ಹೆಸರುಗಳನ್ನು ಸಜೆಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಮಫಿನ್ ಕಡೆಯಿಂದನೂ ಥ್ಯಾಂಕ್ ಯು. ಎಲ್ಲ ಗಾಯ ಎಲ್ಲ ಆಗಿದ್ದೆಲ್ಲ ಮುಖದಲ್ಲಿ ವಾಸಿಯಾಗಿದೆ. ಎಷ್ಟು ಕ್ಯೂಟಾಗಿದ್ದಾನಲ್ಲ. ಅವತ್ತು ಫಸ್ಟ್ ಡೇ ನಾವು ಇವನ್ನ ನೋಡಿದಾಗ ಹಿಂಗೆ ಕೂತ್ಕೊಂಡಿದ್ದೆ ನೋಡಿ. ಫಸ್ಟ್ ಡೇ ನಾವು ಇವನ್ನ ನೋಡಿದಾಗ ಎಷ್ಟು ಬೇಜಾರಾಗೋಯ್ತು. ಕಣ್ಗುಡ್ಡೆ ಎಲ್ಲ ಹೊರಗೆ ಬಂದ್ಬಿಟ್ಟಿತ್ತು, ಫುಲ್ ಮುಖ ಎಲ್ಲ ಸುಟ್ಟೋಗಿತ್ತು. ಪಾಪ ಎಷ್ಟೇ ಹಿಂಸೆ ಅನುಭವಿಸಿದೆ. ಇಷ್ಟು ದಿನ ತಗೋತು ಅವನು ಹುಷಾರಾಗೋದಕ್ಕೆ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಆಗಿದ್ದಾನೆ. ಹಾಗೆ ಸ್ನಾನ ಮಾಡಿಸಿದ್ವಿ ಇವನಿಗೆ. ಕಣ್ಣತ್ರ ಎಲ್ಲ ಎಷ್ಟು ಗಾಯ ಆಗಿತ್ತಲ್ಲ ಅದೆಲ್ಲ ವಾಸಿಯಾಗಿದೆ. ಕಣ್ಣೆ ಬಿಡೋಕ್ಕಾಗ್ತಿಲ್ಲ ಅವನಿಗೆ, ಇದೆಲ್ಲ ವಾಸಿಯಾಗಿದೆ. ಮಫಿನ್ ಸಿಕ್ಕಿದ್ರೆ ಸಾಕು ಕಚ್ತಾನೆ. ಕ್ಯೂಟ್ ಬೇಬಿ. ನನಗೆ ಫ್ರೀಯಾಗಿ ಕೂತ್ಕೊಂಡಿದ್ದಾಗೆಲ್ಲ ಇದ್ರ ಜೊತೆ ಆಟಾಡೋದು ಅಷ್ಟೇ ಕೆಲಸ ನನಗೆ. ಮಫಿನ್ ಎಲ್ಲರಿಗೂ ಹಾಯ್ ಮಾಡು ಚಿನ್ನೆ. ಕ್ಯೂಟ್ ಬೇಬಿ, ಹಾಯ್ ಮಾಡು. ತರಲೆ. ತುಂಬ ಜನಕ್ಕೆ ಇದೊಂದು ಮನಸ್ಸಲ್ಲಿ ಡೌಟ್ ಬರುತ್ತೆ, ನೀವು ಪ್ರಾಣಿನೂ ಸಾಕ್ತಾ ಇದ್ದೀರಾ, ಫುಡ್ ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ನನಗೆ ಹೇಗೆ ಮಾನವೀಯತೆ ದೃಷ್ಟಿಯಿಂದ ಪ್ರಾಣಿಗಳನ್ನು ಸಾಕಕ್ಕೆ ಬರುತ್ತೋ ಅದೇ ರೀತಿಯಲ್ಲಿ ಫುಡ್ ಪ್ರೊಡಕ್ಷನ್ ಅಂತಂದಮೇಲೆ ಅದ್ರ ಕಡೆನೂ ನಾನು ಸಾಕಷ್ಟು ಗಮನ ಹರಿಸ್ತೀನಿ. ಮುಂಚೆ ಎಲ್ಲ ನಾನು ಕಿಚನಿಂದ ಸ್ಟಾರ್ಟ್ ಮಾಡಿದ್ದಂಥ ಬಿಸ್ನೆಸ್ ಇವಾಗ ನಾವು ಕೆಳಗಡೆ ಫ್ಲೋರಲ್ಲಿ ಶಿಫ್ಟ್ ಮಾಡಿರೋದು, ಅಥವಾ ಅದಕ್ಕೆ ಅಂತಲೇ ರೂಮ್ನ ಸೆಟ್ ಮಾಡಿರೋ ಕಾರಣನೇ ಹೈಜಿನಿಕ್ ಆಗಿರಬೇಕು ಅಂತನಕ್ಕೋಸ್ಕರ. ಇಲ್ಲಿ ಅಂತಂದರೆ ಎಲ್ಲರೂ ಓಡಾಡ್ತಿರ್ತಾರೆ. ಆ ರೂಮಲ್ಲಿ ಬರೀ ಪ್ರೊಡಕ್ಷನ್ಗೆ ಅಥವಾ ಪ್ಯಾಕಿಂಗಿಗೆ ಅಂತಲೇ ಆ ರೂಮ್ನ ಇಟ್ಕೊಂಡಿರೋದ್ರಿಂದ ಅದ್ರ ಒಳಗಡೆ ಯಾರೂ ಕೂಡ ಎಂಟರ್ ಆಗಲ್ಲ. ಸೊ ಪ್ರೊಡಕ್ಷನ್ ಮಾಡೋಂಥ ಟೈಮಲ್ಲಿ ಸ್ನೂಫಿನೂ ಕೂಡ ಒಂದು ಕಡೆ ಕಟ್ ಹಾಕಿರ್ತೀವಿ. ಆ ಪ್ರೊಡಕ್ಷನ್ ನಡೆಯೋಕ್ಕೂ ಮುಂಚೆ ಒಂದು ಸತಿ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ. ಪ್ರತಿದಿನ ಡೀಪ್ ಕ್ಲೀನ್ ಮಾಡ್ತೀವಿ. ಇದು ಒಂದು ಸತಿ ಅಂತಲ್ಲ, ಡೈಲಿ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಪುಸ್ ಆಗಲಿ ಮಫಿನ್ ಆಗಲಿ ಇವರಿಬ್ಬರು ಕೂಡ ಮನೆ ಒಳಗಡೆ ಇರ್ತಾರೆ. ಕೆಳಗಡೆ ಫ್ಲೋರಲ್ಲಿ ಇರೋಂಥ ಆ ರೂಮನ್ನು ನಾವು ಪ್ರೊಡಕ್ಷನ್ ಮತ್ತು ಪ್ಯಾಕಿಂಗ್ಗೆ ಇಟ್ಕೊಂಡಿರೋ ಕಾರಣನೇ ಈ ಹೈಜಿನಿಕ್ನ ಮೇಂಟೈನ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ. ಸೊ ಯಾರಿಗೂ ಈ ಥರದ ಡೌಟ್ ಬರೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಇವತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನಾವು ಚಿಕ್ಕವರು ಇರುವಾಗಿಂದ ನಮ್ಮ ಮನೆಯಲ್ಲಿ ಮಾಡೋವಂಥ ರೆಸಿಪಿ ಇದು. ಹೆಸರು ಕಾಳು ಗೊಜ್ಜು ಮೊಟ್ಟೆ ಹಾಕಿ ಮಾಡ್ತಾರೆ. ಸೊ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆನ ಸ್ಕಿಪ್ ಮಾಡಿ ಬೇರೆ ಸೇಮ್ ವಿಧಾನದಲ್ಲಿ ನೀವು ಮಾಡ್ಕೋಬೋದು. ಮೊದಲು ಹೆಸರು ಕಾಳನ್ನು ಚೆನ್ನಾಗಿ ಒಂದು 2 ರಿಂದ 3 ಸರ್ತಿ ತೊಳೆದಿಟ್ಕೊಂಡು ಆನಂತರ ಕುಕ್ಕರಲ್ಲಿ ಹಾಕೋಣ. ಹೆಸರು ಕಾಳಿದು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ನೆನೆಸಿಲ್ಲ. ಸ್ವಲ್ಪ ಹೆಸರು ಕಾಳನ್ನು ನೆನೆಸಿರೋದನ್ನು ಮೊಳಕೆ ಬರೆಸಲಿಕ್ಕೆ ನಾನು ಆವಾಗಲೇ ಕಟ್ಟಿಟ್ಟಿದ್ದೀನಿ. ಇದು ಒಣಗಿರೋಂಥ ಕಾಳನ್ನು ಬಳಸ್ಕೊಂಡು ಮಾಡುವಂಥ ಒಂದು ಕೂಟ್ ರೆಸಿಪಿ ಅಥವಾ ಗೊಜ್ಜಿನ ರೆಸಿಪಿ. ಕಾಳು ಬೇಯೋವಾಗಲೇ ಇದ್ರ ಜೊತೆಗೇ ಸಣ್ಣ ಕಟ್ ಮಾಡಿರೋಂಥ ಆಲೂಗಡ್ಡೆ, ಟೊಮೆಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಕಾಳು ಮುಳುಗೋ ಅಷ್ಟು ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. 2 ವಿಸಿಲ್ಗೆ ಇದು ಕರೆಕ್ಟಾಗಿ ಬೆಂದಿರುತ್ತೆ. ತುಂಬ ಓವರ್ ಕುಕ್ ಮಾಡಬಾರ್ದು, ತುಂಬ ಮ್ಯಾಶಿ ಆಗಿಬಿಡುತ್ತೆ. ಮತ್ತು ನಾವು ಮಸಾಲೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ 2 ವಿಸಿಲ್ ಕೂಗಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಹಾಕಿರೋ ನೀರು ಅಷ್ಟು ಕೂಡ ಹೀರ್ಕೊಂಡ್ಬಿಟ್ಟಿದೆ. ನೀರು ಜಾಸ್ತಿ ಹಾಕಬಾರ್ದು, ಮುಳುಗೋಷ್ಟು ಮಾತ್ರ ನೀರು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಕಾಳು ಬೆಂದಿದ್ದಾಗಿದೆ. ಇದಕ್ಕೊಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಣ, 4-5 ಲವಂಗ, 2 ಪೀಸಷ್ಟು ಚಕ್ಕೆ,
ಹಾಗೆ ಗೊಜ್ಜು ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಬರಲಿ ಅಂತ ನಾನು ಒಂದು 2 ಸ್ಪೂನಷ್ಟು ಹುರಿಗಡಲೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಅಥವಾ ಧನಿಯಾ ಪೌಡ್ರು ಕೂಡ ಸೇರಿಸ್ಕೋಬೋದು. ಇದಿಷ್ಟನ್ನು ರುಬ್ಕೊಂಡ್ರೆ ಮಸಾಲ ರೆಡಿ ಆಯಿತು. ಮೊದಲು ಇದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋಂಥ ಗೊಜ್ಜು ನಿಮಗೆ ಪೂರಿಗೆ, ದೋಸೆಗೆ, ಚಪಾತಿಗಿಂತೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು ಗ್ಯಾಸ್ ಖಾಲಿ ಆಗಿಬಿಡ್ತು ಸಡನ್ನಾಗಿ, ಹಾಗಾಗಿ ಎಲೆಕ್ಟ್ರಿಕ್ ಸ್ಟವಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದೇನೆಂದರೆ, ಎಲೆಕ್ಟ್ರಿಕ್ ಸ್ಟವ್ ಬಳಸುವಾಗ ಯಾವುದೇ ಕಾರಣಕ್ಕೂ ನಾವು ಗುಂಡಿಗಿರೋಂಥ ಪಾತ್ರೆಗಳನ್ನು ಉಪಯೋಗಿಸೋಕ್ಕಾಗಲ್ಲ. ಸ್ವಲ್ಪ ತಳ ಅಗಲವಾಗಿರೋಂಥದ್ದನ್ನೇ ಉಪಯೋಗಿಸ್ಕೋಬೇಕು. ಕೆಲವು ಸ್ಟೀಲ್ ಪಾತ್ರೆಗಳು ನನ್ನ ಹತ್ರ ಇರೋದು ಇದ್ರ ಮೇಲೆ ಆಗೋದೇ ಇಲ್ಲ. ಅಗಲವಾಗಿರೋಂಥ ಪಾತ್ರೆಗಳು ಇದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅಂಥದನ್ನು ಮಾತ್ರ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸುವಾಗ ಆ ಪಾತ್ರೆಗಳನ್ನು ಉಪಯೋಗಿಸ್ಕೊತೀನಿ. ಸೊ ಕಾಳು ಮತ್ತು ಮಸಾಲ ಎರಡೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಸಣ್ಣ ಉರಿನಲ್ಲಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ, ಕಾಳು ಮತ್ತು ಇದು ಸ್ವಲ್ಪ ಮ್ಯಾಶಿ ಆಗುತ್ತೆ ಗೊಜ್ಜಲ್ಲಿ ಕುದಿಸ್ತಾ ಇದ್ದಾಗೆ. ಸೊ ವೆಜಿಟೇರಿಯನ್ಸ್ ಆದರೆ ಇಲ್ಲಿಗೆ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡ್ಕೋಬೋದು. ನಾನ್ ವೆಜಿಟೇರಿಯನ್ಸ್ ಆದರೆ ಈ ರೀತಿ ಮೊಟ್ಟೆ ಹಾಕಿ ಮತ್ತೆ ಇನ್ನೊಂದು 2 ನಿಮಿಷ ಬೇಯಿಸ್ಕೋಬೇಕು. ಸೊ ಒಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂದರೆ 2 ಮೊಟ್ಟೆ ಹಾಕ್ಕೊಂಡ್ರೆ ಸಾಕು. ಗೊಜ್ಜಿನ ಸ್ವಲ್ಪ ನಮಗೆ ಗಟ್ಟಿ ಬೇಕು ಅಂದರೆ 4 ಮೊಟ್ಟೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಎಸ್ಪೆಷಲಿ ಇದನ್ನು ಚಪಾತಿಗೆ ಅಥವಾ ರೊಟ್ಟಿಗೆ ಸರ್ವ್ ಮಾಡ್ತಾರೆ. ಸೊ ಮೊಟ್ಟೆ ಹಾಕಿ ಅದೊಂದು 2 ನಿಮಿಷ ಬೇಯಿಸ್ಕೊಂಡ ನಂತರ ಮೇಲಿಂದ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಜೀರಿಗೆ, ಕರಿಬೇವು, ಅಚ್ಚಕಾರದ ಪುಡಿ ಇಂಥದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿದ ಕೂಡಲೇ ಮೇಲಿಂದ ಹಾಕ್ಕೊಂಡಾಗ ಆ ಕಲರ್ ಮತ್ತು ಆ ಘಮ ಎಲ್ಲನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಲಾಸ್ಟ್ ವಿಡಿಯೋದ ಕ್ಲಿಪ್ಪಿಂಗ್. ಅಲ್ಲಿ ವಿಡಿಯೋ ದೊಡ್ಡದಾಯಿತು ಅಂತ ಅನ್ನೋಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಕಾರಣ ಇದು ಮೇ ಬಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಥವಾ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಇದು ಒಂದು ಶೆಲ್ಫ್. ನಾನು ಮುಂಚೆ ಒಂದು 3 ವರ್ಷಕ್ಕೆ ಮುಂಚೆ ಒಂದು ಶೆಲ್ಫ್ ನಾನು ಆರ್ಗನೈಸ್ ಮಾಡಲಿಕ್ಕೆ ಅಂತಲೇ ತರಿಸ್ಕೊಂಡಿದ್ದೆ. ನನ್ನ ಕಿಚನ್ ತುಂಬ ಚಿಕ್ಕದು, ಅದರಲ್ಲಿ ಹೆಚ್ಚು ಪಾತ್ರೆಗಳನ್ನ ಇಡೋಕ್ಕಾಗಲ್ಲ. ಕುಕ್ಕರ್ ಆಗಲಿ ಅಥವಾ ಈ ಥರ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇಂಥ ಬಾಕ್ಸ್ಗಳನ್ನೆಲ್ಲ ಇಡೋಕ್ಕಾಗಲ್ಲ. ಈ ಥರ ಬಾಕ್ಸ್ನ ಆರ್ಗನೈಸ್ ಮಾಡೋಕ್ಕೆ ಅಂತಲೇ ಒಂದು ಶೆಲ್ಫ್ ಆರ್ಡ್ರ್ ಮಾಡಿದ್ದೆ. 3 ವರ್ಷದಿಂದ ಬಳಸಿದ್ಮೇಲೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿನೇ ಬಿಸ್ನೆಸ್ಗೆ ಅಂತಲೂ ಕೂಡ 1-2 ಶೆಲ್ಫ್ ಆರ್ಡ್ರ್ ಮಾಡಿದ್ದೆ. ನಾವೇ ಇದನ್ನು ಅಸೆಂಬಲ್ ಮಾಡ್ಕೋಬೋದು. ಹಾಗೆ ಮೇಯ್ನಾಗಿ ನಾನ್ ಮಾಡ್ಯುಲರ್ ಕಿಚನ್ ಇರೋವಂಥವ್ರಿಗೆ ಅಥವಾ ಪ್ಲ್ಯಾಂಟ್ಸ್ನ ಏನಾದ್ರು ಆರ್ಗನೈಸ್ ಮಾಡಬೇಕು, ಬುಕ್ ಶೆಲ್ಫ್ ಥರ ಉಪಯೋಗಿಸ್ಕೋಬೇಕು ಅಂತನವ್ರಿಗೆ ಈ ಥರ ಶೆಲ್ಫ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ. ಅಫೋರ್ಡಬಲ್ ಪ್ರೈಸಲ್ಲಿ ಇದ್ದರೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ರೆಂಟೆಡ್ ಹೌಸಲ್ಲಿರೋರು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಇದನ್ನು ಬಿಚ್ಕೊಂಡು ತೊಗೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಬ್ಲಾಗಲ್ಲಿ ನಿಮಗೆ ಇದನ್ನು ಅಸೆಂಬಲ್ ಮಾಡೋದ್ರ ಮೂಲಕ ಇದನ್ನು ತೋರಿಸಿದ್ದೀನಿ. 5 ಶೆಲ್ಫ್ ಇರೋದು ಸಿಗುತ್ತೆ, 4 ಶೆಲ್ಫ್ ಇರೋದು ಸಿಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದವರು ಚೆಕ್ ಮಾಡ್ಬೋದು. ಇವತ್ತು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಸಾಂಬಾರು ಮಾಡ್ತಿದ್ದೀನಿ. ಅವ್ರಿಗೆ ಇಷ್ಟ ಏನು ಅಂತಂದರೆ ರಸಮ್. ಯಾವಾಗಲೇ ಏನೇ ಸಾಂಬಾರು ಕೇಳಿದ್ರು ರಸಮ್ ಅಂತಂತಾರೆ. ರಸಮ್ ರೈಸ್ ತುಂಬ ಇಷ್ಟ ಆಗುತ್ತೆ, ಮೊಸರನ್ನ ತುಂಬ ಇಷ್ಟ, ಅನ್ನ ಬೇಡ ಅಂದರೆ ಅನ್ನನೇ ಜಾಸ್ತಿ ಇಷ್ಟಪಡ್ತಾರೆ. ಸೊ ಇವತ್ತು ರಸಮ್ ಪ್ರೀಮಿಕ್ಸ್ನ ನಾವು ಲಾಂಚ್ ಮಾಡಿದ್ರಿಂದ 2 ರೀತಿ ನಾನು ಇದನ್ನು ಮಾಡಿ ತೋರಿಸಿದ್ದೀನಿ. ಮುಂಚೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಈ ರಸಮ್ ಪ್ರೀಮಿಕ್ಸ್ನ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿದ್ದೆ. ಇವತ್ತು ಟೊಮೆಟೊ ಹಾಕಿ ಹೇಗೆ ನಾವು ಇದನ್ನು ರಸಮ್ ಮಾಡ್ಕೋಬೋದು ಅಂತ ನೋಡೋಣ. ಏನೂ ಹಾಕೋಷ್ಟಿಲ್ಲ, ಎಲ್ಲನೂ ಇದರಲ್ಲೇ ನಾನು ಹಾಕಿದ್ದೀನಿ. ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಬೇಳೆ ಎಲ್ಲನೂ ಹುರಿದು ಪೌಡ್ರ್ ಮಾಡಿರೋದ್ರಿಂದ ಒಂದು ಒಳ್ಳೆ ಘಮ ಅಂತೂ ಇರುತ್ತೆ. ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಇವಾಗ ಇನ್ನೇನು ಮಳೆಗಾಲ ಶುರುವಾಯಿತು, ಅದಾದ ನಂತರ ಚಳಿಗಾಲ ಬರುತ್ತೆ. ಸೊ ಥ್ರೋಟ್ಗೆ ಒಂದು ಒಳ್ಳೆ ಔಷಧಿ ಥರನೂ ಕೆಲಸ ಮಾಡುತ್ತೆ, ಬಾಯಿಗೊಂದು ಒಳ್ಳೆ ರುಚಿನೂ ಕೊಡುತ್ತೆ ಅಂತ ಅನ್ನೋಕ್ಕೋಸ್ಕರ ಮೆಣಸು, ಜೀರಿಗೆ ಎಲ್ಲ ಹುರಿದು ಹಾಕಿ ಪೌಡ್ರ್ ಮಾಡಿರೋಂಥ ರಸಮ್ ಪ್ರೀಮಿಕ್ಸ್ ಪೌಡರ್. 2 ಸ್ಪೂನಷ್ಟು ಪ್ರೀಮಿಕ್ಸ್ ಪೌಡರ್ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ, ಅಥವಾ ರುಬ್ಬಿಟ್ಟು ಹಾಕ್ಕೋಬೋದು. ನೀರು ಹಾಕಿ ಕುದಿಸ್ಕೋಬೋದು. ಕುದಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಬೋದು, ಅಥವಾ ಮುಂಚೆನೇ ಒಗ್ಗರಣೆ ಮಾಡ್ಕೊಳ್ಳೋ ಅಂಥವ್ರು ಫಸ್ಟ್ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಜೀರಿಗೆ, ಸಾಸಿವೆ ಜೊತೆಗೆ ಒಗ್ಗರಣೆ ಮಾಡಿಕೊಂಡು ಇದೊಂದು 2 ಸ್ಪೂನಷ್ಟು ಪೌಡರ್ನ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿ ಕುದಿಸ್ಕೊಂಡ್ರೆ ಆಯಿತು.
ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ನೀವು ಟೇಸ್ಟ್ ಚೆಕ್ ಮಾಡ್ಕೊಂಡು ಹಾಕೋಬೋದು. ತುಂಬ ರುಚಿಯಾಗಿದೆ, ಖಾರವಾಗಿದೆ, ಟೇಸ್ಟಿಯಾಗಿದೆ. ಬಿಸಿ ಅನ್ನಕ್ಕಂತೂ ಈ ಥರದ ರಸಮ್ ಸಿಕ್ಬಿಟ್ರೆ ಸಾಕು, ಬೇರೆ ಏನೂ ಬೇಡ. ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಇದ್ರಂತೂ ಪರಮಾನ್ನ. ಸೊ ಆ ಥರದ ಒಂದು ರೆಸಿಪಿ ಇದು. ಪ್ರೀಮಿಕ್ಸ್ ಪೌಡರ್ ಇದು. ಸೊ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. 2 ನಿಮಿಷಕ್ಕೆ ನಿಮಗೆ ರಸಮ್ ರೆಡಿ ಆಗುತ್ತೆ. ಮುಖ್ಯವಾಗಿ ರಸಮ್ನ ತುಂಬ ಹೊತ್ತು ಕುದಿಸಬಾರ್ದು. ಇದರಲ್ಲಿ ನಾವೆಲ್ಲ ಹುರಿದು ಪೌಡ್ರ್ ಮಾಡಿರೋದ್ರಿಂದ ಅದರದ್ದು ಘಮ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. 2 ನಿಮಿಷ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಮೇಲಿಂದ ಒಗ್ಗರಣೆ ಮಾಡ್ಕೊಳ್ಳೋಣ. ರಸಮ್ ಪ್ರೀಮಿಕ್ಸ್ ಪೌಡರ್ ನೀವು ಏನಾದ್ರು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. I'm very excited to use ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾನು ಇಷ್ಟು ಬೇಗ ಇಷ್ಟು ಈಸಿಯಾಗಿ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸೌಮಿನಿ ಅಂತ ಮ್ಯಾಮ್ ಹೆಸರು. ಅವರು ನನ್ನ ವೀಡಿಯೋಸ್ ನೋಡ್ತಾನಂತೆ, ವರ್ಕ್ ಮಾಡ್ತೀರಾ ಅದು ಕೂಡ ಫ್ರೀ ಮಾಡ್ಕೊಂಡು ವಿಡಿಯೋ ನೋಡ್ತೀನಿ ಅಂತ ಹೇಳಿದ್ರು. ಅದೇ ಖುಷಿ ಆಯಿತು. ಆಮೇಲೆ ಅವ್ರ ಮಗ ರೋಹನ್ ಅಂತ, ಆಮೇಲೆ ಅವ್ರ ಮಗಳು ನಿಶಾ, ಇವ್ರ ತಾಯಿ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದ ಮೇಡಮ್. ಫಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ದಂತೆ ಇವಾಗ ಹೋಗಿ ಏನೋ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದಾರೆ. ಖುಷಿ ಆಯ್ತು. ಇಲ್ಲಿ ಬಂದು ನಮ್ಮ ಪ್ರಾಡಕ್ಟ್ ತಗೊಂಡು ಹೋಗ್ತಿರೋದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ವೇಟ್ ಮಾಡ್ತಿದ್ದೀನಿ ಟ್ರೈ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ಸೌಮಿನಿ ಅಂತ, ನಮ್ಮ ಸಬ್ಸ್ಕ್ರೈಬರ್. US ಅಲ್ಲಿದ್ದಾರೆ. ಇವಾಗ ಹಾಲಿಡೇಸ್ಗೆ ಅಮ್ಮನ ಮನೆಗೆ ಅಂತ ಬಂದಿದ್ದರು. ಹೊರಡೋಕ್ಕೂ ಮುಂಚೆ ನಮ್ಮ ಪ್ರಾಡಕ್ಟ್ನ ತೊಗೊಂಡು ಮೀಟ್ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ದರು. ಹಾಗೆ ನನಗೆ ಗಿಫ್ಟ್ ಕೂಡ ಕೊಟ್ಬಿಟ್ಟು ಹೋದರು. ನಾನು ಏನಂತಂದರೆ ವೀಡಿಯೋದಲ್ಲಿ ಮತ್ತು ವಾಯ್ಸ್ ಓವರ್ ಮಾಡುವಾಗ ಬೇಕಾದಷ್ಟು ಮಾತಾಡ್ತೀನಿ. ಮುಂದೆ ಯಾರು ಇದ್ದರೆ ವರ್ಡ್ಸೇ ಬರೋಲ್ಲ. ಇವತ್ತಂತೂ ನನಗೆ ಅದೆಷ್ಟು ಮುಜುಗರ ಆಗ್ತಿತ್ತು ಅಂದರೆ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಗಿಫ್ಟ್ ನೋಡೋಕ್ಕೂ ಮುಂಚೆ ನಾನು ಒಂದು ಮಾತನ್ನು ನಿಮಗೆ ಹೇಳಬೇಕು. ಒಂದು ಐಡೆಂಟಿಫಿಕೇಷನ್ಗೆ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಾನು ಯಾರು ಅಂತ ಒಂದು ಐಡೆಂಟಿಫಿಕೇಷನ್ ಬೇಕು ಅಂತ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಜನರ ಪರಿಚಯ ಆಯಿತು. ಹೋದ ಕಡೆಗೆಲ್ಲ ಖಂಡಿತ ನಮಗೂ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಗುರುತಿಸಿ ಮಾತಾಡಿಸ್ತಾರೆ. ಆ ಐಡೆಂಟಿಫಿಕೇಷನ್ಗೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನಗೆ ಅದರಲ್ಲಿ ತುಂಬಾ ಒಂದು ಏನು ಹೇಳ್ತಾರೆ ಸಂತೋಷ ಇದೆ, ಖುಷಿ ಇದೆ. ನಾನು ಮಾಡ್ತಿರೋಂಥ ಕೆಲಸದಲ್ಲಿ ನನಗೆ ಸಾಕಷ್ಟು ಖುಷಿ ಇದೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ವೀಡಿಯೋಸ್ ಬರೋದಕ್ಕೆ, ಆದರೆ ಈ ಥರದ ಒಂದು ಕನೆಕ್ಷನ್ ಇದೆಯಲ್ಲ ತುಂಬಾ ಖುಷಿ ಕೊಡ್ತಾ ಇದೆ. ಓಕೆ, ನನ್ನ ಫ್ರೆಂಡ್ ಕೊಟ್ಟಿರೋಂಥ ಈ ಗಿಫ್ಟ್ ಅದು ನಮ್ಮ ಫ್ಯಾಮಿಲಿಯ ಒಬ್ಬ ಸಬ್ಸ್ಕ್ರೈಬರ್ ಆಗಲಿ ಅವ್ರು ಕೊಟ್ಟಿರೋಂಥ ಗಿಫ್ಟ್. ಇದು ಬ್ಯಾಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮನೆಗೆ ಬಂದಿದ್ದಕ್ಕೆ, ಹಾಗೆ ಈ ಥರದೊಂದು ಗಿಫ್ಟ್ ನನಗೆ ತಂದು ಕೊಟ್ಟಿದ್ದಕ್ಕೆ. ನಂಗೆ ಬ್ಯಾಗ್ಸ್ ತುಂಬ ಇಷ್ಟ. ಯಾಕಂದರೆ ಹೊರಗಡೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಕೈಯಲ್ಲಿ ಒಂದು ಬ್ಯಾಗ್ ಇಲ್ಲ ಪರ್ಸ್ ನಾನು ಕ್ಯಾರಿ ಮಾಡ್ತೀನಿ. ನನಗೆ ತುಂಬ ಯೂಸ್ ಆಗುತ್ತೆ. ಫಾರಿನ್ ಚಾಕ್ಲೇಟ್ಸ್ ಹೇಳಿ ಬಕ್ಲಾವಾ. ಇದು ಬಕ್ಲಾವಾ ಸ್ವೀಟ್. ನಾನು ಇದು ಕೇಳಿದೆ, ತಿಂದಿರಲಿಲ್ಲ. ಇದು ಬಕ್ಲಾವಾ. ಬಕ್ಲಾವಾ ಹೇಗೆ ಅಂತಂದರೆ ಪೇಸ್ಟ್ರಿ ಶೀಟ್ಸ್ ಏನು ಬರುತ್ತಲ್ಲ, ಪೇಸ್ಟ್ರಿ ಶೀಟ್ಸ್ ಇರುತ್ತೆ. ಆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ, ಶುಗರ್ ಸಿರಪ್ ಹಾಕಿರ್ತಾರೆ. ಈ ಥರ ಬೇಕ್ ಮಾಡಿರುವಂಥ ಬಕ್ಲಾವಾ ಸ್ವೀಟ್ ಟ್ರೈ ಮಾಡೋಣ. ಸ್ವೀಟ್ ಆಗಿದೆ, ತುಂಬ ಡ್ರೈ ಫ್ರೂಟ್ಸ್ ಇದೆ. ಸೊ ಇದು ಬಕ್ಲಾವಾ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.